ದಿಢೀರಂತ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏನಾಗ್ತಿದೆ ವೀಕ್ಷಕರೇ? ಚಿನ್ನ ಬೆಳ್ಳಿ ಮನೇಲಿಟ್ಟವರಿಗೆ ಒಂದು ಕಡೆಗೆ ಸಿಹಿ ಸುದ್ದಿ ಆಗಿದ್ರೆ, ಹೊಸದಾಗಿ ಖರೀದಿ ಮಾಡೋರಿಗೆ ದೊಡ್ಡ ಅಚ್ಚರಿಯ ಸುದ್ದಿ ಅಂತ ಹೇಳ್ಬೋದು. ತಜ್ಞರು ಕೂಡ ಶಾಕ್ ಹೊಡೆದಿದ್ದಾರೆ. ಎದಕ್ಕಂದ್ರೆ ಬಂಗಾರ ಬೆಳ್ಳಿ ಬೆಲೆ ನೋಡಿ ಎಲ್ಲರೂ ಕೂಡ ತಲೆ ತಿರುಗಿ ಬೀಳೋದಂತೂ ಗ್ಯಾರಂಟಿ. ಎದಕ್ಕಂದ್ರೆ 3 ತಿಂಗಳ ಸಾರ್ವಕಾಲಿಕ ಒಂದು ದಾಖಲೆಯನ್ನ ಮುರಿತಾ ಇದೆ ಚಿನ್ನ ಬೆಳ್ಳಿ ಬೆಲೆ ಅಂತ ಹೇಳ್ಬೋದು ವೀಕ್ಷಕರೇ. ಹೌದು, ಎಲ್ಲ ರೆಕಾರ್ಡ್ ಉಡಿಸಾಕ್ತಿದೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗಾದ್ರೆ ನೀವು ಕೂಡ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಈಗಾಗಲೇ ಖರೀದಿ ಮಾಡಿದ್ರಾ? ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು ಬಂಗಾರ ಖರೀದಿ ಮಾಡೋದಾದ್ರೆ ಹೇಗ್ ಮಾಡಬೇಕು, ಯಾವ ತರ ನೀವು ಕಡಿಮೆ ಬೆಲೆಗೆ ಬಂಗಾರ ತಗೋಬೇಕು, ಇನ್ನು ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು, ಬೆಳ್ಳಿ ಬೆಲೆ ಇವತ್ತು ಎಷ್ಟಾಗಿದೆ, ಬಂಗಾರದ ಬೆಲೆ ಎಷ್ಟಾಗಿದೆ, ಬಂಗಾರದ ಬೆಲೆ ಏರಿಕೆಗೆ ಕಾರಣ ಏನು, ಎಲ್ಲ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ, ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರ್ಬೇಕು? ನಿಮ್ಮ ಉತ್ತರ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಹೌದು, ಎಲ್ಲ ದಾಖಲೆಗಳನ್ನ ಮುರಿದ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ವೀಕ್ಷಕರೇ. 3 ತಿಂಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಹೋಗಿದೆ ಚಿನ್ನದ ಬೆಲೆ ಅಂತಾನೂ ಕೂಡ ಹೇಳ್ಬಹುದು ವೀಕ್ಷಕರೇ. ಯಾಕಂದ್ರೆ ಇಲ್ಲಿ ತುಂಬಾ ಜನ ಹೇಳ್ತಿದ್ದಾರೆ, ಹಬ್ಬಗಳು ಬಂತು ಭಾರತದಲ್ಲಿ, ವರಮಹಾಲಕ್ಷ್ಮಿ ಹಬ್ಬ, ರಕ್ಷಾಬಂಧನ ಹಬ್ಬ ಬರ್ತಾ ಇದೆ, ಬಂಗಾರ ಬೆಲೆ ಏರಿಕೆ ಆಗ್ತಿದೆ ಅಂತ ನೀವು ತಿಳ್ಕೊಂಡಿರ್ಬೋದು. ಆದ್ರೆ ಸತ್ಯ ಅದಲ್ಲ ವೀಕ್ಷಕರೇ. ಎದಕ್ಕಂದ್ರೆ ಡಾಲರ್ ಮೌಲ್ಯ ಕುಸಿತವಾಗಿದೆ. ಹೌದು, ಅಮೆರಿಕನ್ ಡಾಲರ್ ದುರ್ಬಲಗೊಂಡಿದೆ. ಸೊ ಇದರ ಬೆನ್ನಲ್ಲೇ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಬಂಗಾರ ಬೆಳ್ಳಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇದು ಇಂಟರ್ನ್ಯಾಷನಲ್, ಅಮೆರಿಕ, ಚೀನಾ, ರಷ್ಯಾ, ಜಪಾನ್ ಎಲ್ಲಾ ದೇಶಗಳಲ್ಲೂ ಕೂಡ ಇದನ್ನ ಖರೀದಿ ಮಾಡ್ತಾರೆ. ಸೊ ಈಗ ಡಿಮ್ಯಾಂಡ್ ಬಂದಿದೆ. ಸೊ ಬೆಳ್ಳಿ ಮತ್ತು ಬಂಗಾರ ಬೆಲೆ ಚಾರ್ಟ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಮೊದಲು ನೋಡಿ, 3 ತಿಂಗಳ ಚಾರ್ಟ್ ನೋಡಿ ಬೆಳ್ಳಿದು. ಇದು ಮೊದಲು ಸಿಲ್ವರ್ ಫ್ಯೂಚರ್ಸ್ ಅಂತ ಕರಿಬಹುದು. ಇದಕ್ಕೆ MCX ಚಾರ್ಟ್ ಅಂತಾನು ಕೂಡ ಕರೀತಾರೆ. 3 ತಿಂಗಳ ಹಿಂದೆ ಮೇ ತಿಂಗಳಲ್ಲಿ 2,80,000 ಇತ್ತು. ಈಗ 2,50,000 ಗಡಿಯತ್ತ ಬೆಳ್ಳಿ ಬೆಲೆ ಬಂದಿದೆ. ಆದ್ರೆ ವೀಕ್ಷಕರೇ, ಇದು ಕೇವಲ ಆಗಸ್ಟ್ ಮೊದಲ ವಾರದಲ್ಲಿ 2,20,000 ರೂಪಾಯಿ ಇತ್ತು. ಆದ್ರೆ ಈಗ 2,50,000. ನೋಡ್ತಾ ಇದ್ದಂತೆ ಬೆಳ್ಳಿ ಬೆಲೆ 30,000 ರೂಪಾಯಿಷ್ಟು ಏರಿಕೆ ಆಗಿದೆ. ಆದ್ರೆ 4 ಲಕ್ಷ ರೂಪಾಯಿಂದ ಇಳಿಕೆ ಆಗಿದೆ ಬೆಲೆ. ನೀವು ನೋಡಬಹುದು, ಇದು ಜನವರಿ ತಿಂಗಳಲ್ಲಿ ಬೆಳ್ಳಿ ಬೆಲೆ 4 ಲಕ್ಷ ರೂಪಾಯಿಗೆ ಹೋಗಿ ನಂತರ 2 ಲಕ್ಷ ರೂಪಾಯಿಗೆ ಇಳಿಕೆ ಆಗಿತ್ತು. ಮತ್ತೆ 3 ಲಕ್ಷ ರೂಪಾಯಿ ತನಕ ಬೆಳ್ಳಿ ಬೆಲೆ ಹೋಗಿತ್ತು ಮಾರ್ಚ್ ಅಲ್ಲಿ. ಮತ್ತೆ ಈ ಒಂದು ಜೂನ್ ತಿಂಗಳಲ್ಲೂ ಕೂಡ 3 ಲಕ್ಷ ರೂಪಾಯಿ ತನಕ ಹೋಗಿತ್ತು. ನಂತರ ಮತ್ತೆ ಇಳಿಕೆ ಕೂಡ ಆಗಿತ್ತು ವೀಕ್ಷಕರೇ. ಅಂದ್ರೆ ಈ 3 ಲಕ್ಷ ರೂಪಾಯಿದು ಏನು ಒಂದು ಲೆವೆಲ್ ಇದೆ, ಇದು ತುಂಬಾ ಸ್ಟ್ರಾಂಗ್ ಇದೆ. ಮತ್ತೆ ಒಂದು ಸೂಪರ್ ರೆಸಿಸ್ಟೆನ್ಸ್ ಲೆವೆಲ್ ಅಂತಾನು ಕೂಡ ಕರಿಬಹುದು. ಒಂದು ವೇಳೆ ಬೆಳ್ಳಿ ಏನಾದ್ರೂ ಈ 2,80,000 3 ಲಕ್ಷ ರೂಪಾಯಿ ದಾಡ್ತು ಅಂದ್ರೆ ಬೆಳ್ಳಿ ಈ ಬಾರಿ ಹೊಸ ಒಂದು ಬೆಲೆ ರೆಕಾರ್ಡ್ ಕೂಡ ಬ್ರೇಕ್ ಮಾಡೋ ಸಾಧ್ಯತೆ ಇದೆ. ಆದ್ರೆ ಒಂದು ಕಡೆಗೆ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಇಲ್ಲಿಂದ ಬೆಲೆಗಳು ಇಳಿಕೆ ಕೂಡ ಆಗಿದ್ದು ಇದೆ. ಅಂದ್ರೆ 3 ಲಕ್ಷ ರೂಪಾಯಿ ಬಂದಾಗ ಬೆಲೆಗಳು ಇಳಿಕೆ ಆಗಿದೆ. 2,50,000 ರೂಪಾಯಿ ಬಂದಾಗಲೂ ಕೂಡ ಬೆಲೆಗಳು ಇಳಿಕೆ ಆಗಿರೋದಿದೆ. ಬೇಕಾದ್ರೆ ನಾವು ನಿಮಗೆ ಇನ್ನೊಮ್ಮೆ ತೋರಿಸ್ತಾ ಇದೀವಿ, ನೋಡಬಹುದು. ಈಗ ಬೆಲೆ 2,10,000 2,20,000 ರೂಪಾಯಿಂದ ಒಂದು ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಿದೆ. ಸೊ 2.5 ಲಕ್ಷ ರೂಪಾಯಿ ಹತ್ರ ಈಗ ಬೆಲೆ ಬಂದಿದೆ. 2.5 ಲಕ್ಷ ರೂಪಾಯಿ ಮೇಲೆ ಹಾಗೆ ಹೋದ್ರೆ 2,60,000 ರೂಪಾಯಿ ದಾಡ್ತು ಅಂದ್ರೆ ಈ ಬಾರಿ 3 ಲಕ್ಷ ರೂಪಾಯಿ ತನಕನೂ ಕೂಡ ಬೆಲೆ ಹೋಗಬಹುದು. ಒಂದು ವೇಳೆ ಬೆಲೆಗಳು ಏರಿಕೆ ಆದ ತಕ್ಷಣ ಪ್ರಾಫಿಟ್ ಬುಕಿಂಗ್ ಅಂತ ಬರುತ್ತೆ. ತುಂಬಾ ಜನ ಯಾರೆಲ್ಲ ಕಡಿಮೆ ಬೆಲೆಗೆ ಬೆಳ್ಳಿಯನ್ನ ಖರೀದಿ ಮಾಡಿರ್ತಾರೆ, ಅವರು ತಮ್ಮ ಹೋಲ್ಡಿಂಗ್ಸ್ ಅನ್ನ ಮಾರಾಟ ಮಾಡ್ತಾರೆ. ನೋಡಿ, ಮಾರ್ಕೆಟ್ ಅಲ್ಲಿ ಯಾವಾಗ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಹಾಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಬೆಲೆ ಕೂಡ ಏರಿಕೆ ಆಗುತ್ತೆ. ಯಾವಾಗ ತುಂಬಾ ಜನ ಖರೀದಿ ಮಾಡಿ ಮತ್ತೆ ಮಾರಾಟ ಮಾಡ್ತಾರೆ ಲಾಭ ಮಾಡೋಕೆ, ಅಂದ್ರೆ ನೋಡಿ 2.5 ಲಕ್ಷ ಆಗಿರುತ್ತೆ, 3 ಲಕ್ಷ ರೂಪಾಯಿ ಆಯ್ತು ಅಂದ್ರೆ 50,000 ಲಾಭ ಸಿಗುತ್ತೆ ಅಂತ ಮಾರಾಟ ಮಾಡ್ತಾರೆ. ಸೊ ಅಲ್ಲೇನಾಗ್ಬಿಡುತ್ತೆ ಅಂದ್ರೆ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತೆ ಬೆಲೆಗಳು ಇಳಿಕೆ ಆಗುತ್ತೆ. ಸೊ ಈಗ ಮಾರ್ಕೆಟ್ ನ ಪ್ರಕಾರ 1 kg ಬೆಳ್ಳಿ ಬೆಲೆ ಎಷ್ಟಾಗಿದೆ? 2,60,000 ರೂಪಾಯಿ. ಹೌದು ವೀಕ್ಷಕರೇ, 3 ತಿಂಗಳ ನಂತರ ಬೆಳ್ಳಿ ಬೆಲೆ 2.5 ಲಕ್ಷ ರೂಪಾಯಿ ದಾಟಿದೆ. 2,60,000 ರೂಪಾಯಿ 1 kg ಬೆಳ್ಳಿ ಬೆಲೆ ಈಗ ಬಂದಿರುವಂತದ್ದು. ಸೊ ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ನೀವು ಆನ್ಲೈನ್ ನಲ್ಲೂ ಕೂಡ ಬೆಳ್ಳಿ ತಗೋಬಹುದು, ಬಂಗಾರ ತಗೋಬಹುದು. ETF ಗಳ ಮೂಲಕ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಅಲ್ಲಿ ನೀವು ಬೆಳ್ಳಿ ತಗೋತೀರಾ ಅಂದ್ರೆ ಅಲ್ಲಿ 1 kgಗೆ ನಿಮಗೆ 2,46,000 2,50,000 ರೂಪಾಯಿ ಅಂತ ಸಿಗುತ್ತೆ. ಅದೇ ನೀವು ಮಾರ್ಕೆಟ್ ಅಲ್ಲಿ ತಗೋತೀರಾ ಅಂದ್ರೆ ಒಂದು 10,000 ರಿಂದ 15,000 ರೂಪಾಯಿ ಜಾಸ್ತಿ ಇರುತ್ತೆ. ಫಿಸಿಕಲ್ ಸಿಲ್ವರ್ ಅಂದ್ರೆ ನಾವು ಮುಟ್ಟಿ ನೋಡುವಂತ ಬೆಳ್ಳಿ ಬೇರೆ, ಆನ್ಲೈನ್ ನಲ್ಲಿ ತಗೊಳ್ಳೋ ಬೆಳ್ಳಿ ನಾವು ಮುಟ್ಟಕ್ ಬರಲ್ಲ, ನೋಡಕ್ ಬರೇ ನಮಗೆ ಅದು ಶೇರ್ ರೂಪದಲ್ಲಿ ಅಷ್ಟೇ ಕಾಣುತ್ತೆ. ಅದನ್ನ ನಾವು ಟಚ್ ಮಾಡಕ್ ಆಗಲ್ಲ. ನಾವು ಟಚ್ ಮಾಡಿ ಫಿಸಿಕಲ್ ಬೆಳ್ಳಿ ತಗೋಬೇಕಂದ್ರೆ ಅದು 10,000-12,000 ರೂಪಾಯಿ ವೇರಿಯೇಷನ್ ಇರುತ್ತೆ. 2,60,000 ರೂಪಾಯಿ ಇದೆ 1 kg ಬೆಳ್ಳಿ ಬೆಲೆ.
ಯಾವಾಗ ಬೆಳ್ಳಿ ಬೆಲೆ ಏರಿಕೆ ಆಗಿದೆ ಅವಾಗ ಬಂಗಾರದ ಬೆಲೆ ಕೂಡ ಏರಿಕೆ ಆಗಿದೆ. ನಾವು ನಿಮಗೆ ಬಂಗಾರದ ಚಾರ್ಟ್ ಕೂಡ ತೋರಿಸ್ತೇವೆ ಮತ್ತು ಬೆಲೆಗಳು ಇಲ್ಲಿಂದ ಇಳಿಕೆ ಆಗುತ್ತಾ ಅಥವಾ ಏರಿಕೆ ಆಗುತ್ತಾ ನಾವು ಕೂಡ ನಿಮಗೆ ತಿಳಿಸ್ತೇವೆ. ಸೊ ನೀವು ಚಾರ್ಟ್ ಮೂಲಕ ಎಲ್ಲಾ ಕೂಡ ಮಾಹಿತಿ ಪಡ್ಕೋಬಹುದು. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಮತ್ತೆ 18 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಎಷ್ಟಾಗಿದೆ, ಕಡಿಮೆ ಬೆಲೆಗೆ ಬಂಗಾರ ಯಾವ ತರ ತಗೋಬಹುದು ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಹೇಳ್ಬೇಕಂದ್ರೆ ವೀಕ್ಷಕರೇ, ಡಾಲರ್ ಮೌಲ್ಯ ಕುಸಿತ, ಅಮೆರಿಕನ್ ಡಾಲರ್ ಕುಸಿತವಾಗ್ತಿದೆ. ಡಾಲರ್ ಇಂಡೆಕ್ಸ್ $100 ಇಂದ ಈಗ 98ಕ್ಕೆ ಇಳಿಕೆ ಆಗ್ತಿದೆ. ಸೊ ಇದು ಒಂದು ಕಡೆಗೆ ಬಂಗಾರಕ್ಕೆ ಮತ್ತು ಬೆಳ್ಳಿ ಬೆಲೆಗೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಅಂತಾನೂ ಕೂಡ ಹೇಳಬಹುದು ವೀಕ್ಷಕರೇ. 3 ತಿಂಗಳ ಹಿಂದೆ 1,59,000 ರೂಪಾಯಿ ಇತ್ತು. ಈಗ 1,63,000 ರೂಪಾಯಿ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬಂಗಾರದ ಬೆಲೆ ಬಂದಿದೆ. ಒಂದೇ ದಿನ 3,000 ರೂಪಾಯಿಯಷ್ಟು ಬೆಲೆಯಲ್ಲಿ ಭರ್ಜರಿ ಏರಿಕೆ ಕೂಡ ಬಂಗಾರದ ಬೆಲೆಯಲ್ಲಿ ಕಂಡು ಬಂದಿದೆ. ಈ ಒಂದು ಚಾರ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಕೂಡ ಅಂದ್ರೆ ಈ ಒಂದು ಚಾರ್ಟ್ ನೋಡಿ, ಮೊದಲು ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, 1,40,000 ರೂಪಾಯಿಂದ ಬೆಲೆಗಳು 1,60,000 ರೂಪಾಯಿ ತನಕ ಹೋಗಿತ್ತು. ನಂತರ 1,60,000 ರೂಪಾಯಿಂದ ಜೂನ್ ತಿಂಗಳಲ್ಲಿ ಬೆಲೆಗಳು ಇಳಿಕೆ ಕೂಡ ಆಗಿದೆ. ಅಂದ್ರೆ ಲಾಸ್ಟ್ ಟೈಮ್ ಜೂನ್ ತಿಂಗಳಲ್ಲಿ ಈ ತರ ಆಗಿದೆ. 1,60,000 ರೂಪಾಯಿಂದ 1,40,000 ರೂಪಾಯಿಗೆ ಬಂದು ನಂತರ ಅಲ್ಲಿಂದ ಒಂದು ರೆಸಿಸ್ಟೆನ್ಸ್ ಲೆವೆಲ್ ತಗೊಂಡು ಮತ್ತೆ ಈಗ ಮಾರ್ಕೆಟ್ 1,63,000 ರೂಪಾಯಿ ಹೋಗ್ತಿದೆ. ಸೊ ಇಲ್ಲಿ ಮತ್ತೆ ಏನಾದ್ರೂ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ, ಮತ್ತೆ ಲಾಭ ಬುಕ್ ಮಾಡೋಕೆ ಜನರು ಶುರು ಮಾಡಿದ್ರಂದ್ರೆ, ಮತ್ತೆ ಇಲ್ಲಿಂದ ಮಾರ್ಕೆಟ್ ಉಲ್ಟಾ ಹೊಡಿತು ಅಂದ್ರೆ, ಈ ಬಾರಿ 1,40,000 ಬ್ರೇಕ್ ಆಯ್ತು ಅಂದ್ರೆ 1,35,000 ರೂಪಾಯಿ ತನಕ ಕೂಡ ಬೆಲೆ ಬರಬಹುದು. ಆದ್ರೆ ಚಾನ್ಸಸ್ ಏನಿದೆ, ಬೆಲೆಗಳು ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ನೋಡಿ. ಸದ್ಯಕ್ಕೆ ಡಾಲರ್ ಇಂಡೆಕ್ಸ್ ಏನಿದೆ ಅದು ವೀಕ್ ಆಗಿದೆ, ಅಮೆರಿಕನ್ ಡಾಲರ್ ದುರ್ಬಲವಾಗಿದೆ. ಇನ್ನು ಚೀನಾ ಮತ್ತು ಬೇರೆ ಬೇರೆ ದೇಶಗಳು ಕೂಡ ಬಂಗಾರದ ಬೈಯಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ, ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾವಾಗ ವಿದೇಶಿ ಬ್ಯಾಂಕುಗಳು ಮತ್ತು ಬೇರೆ ಬೇರೆ ದೇಶದವರೇ RBI ಅಂತ ಬ್ಯಾಂಕುಗಳೇ ಬಂಗಾರ ಖರೀದಿ ಮಾಡೋದಕ್ಕೆ ಮುಂದಾಯ್ತಂದ್ರೆ ಅವಾಗ ಬಂಗಾರಕ್ಕೆ ಡಿಮ್ಯಾಂಡ್ ಬರುತ್ತೆ. ಈಗ ಭಾರತದ ಪ್ರಕಾರ ಅಲ್ಲ, ನಾವು ಚೀನಾ, ರಷ್ಯಾ, ಜಪಾನ್, ಅಮೆರಿಕ ಈ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳ ಒಂದು ಬ್ಯಾಂಕ್ ಏನಿರುತ್ತೆ ಆ ಒಂದು ಬ್ಯಾಂಕ್ಗಳು ಕೂಡ ಬಂಗಾರವನ್ನ ಖರೀದಿ ಮಾಡಲು ಮುಂದಾಗ್ತಿದ್ದಾರಂತೆ. ಸೊ ಇದು ಬಂಗಾರ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಮಾರುಕಟ್ಟೆಯ ಉತ್ತೇಜನಾತ್ಮಕ ಹರಿವಿನಿಂದಾಗಿ ಶುಕ್ರವಾರ ದೇಶಿ ಮಾರುಕಟ್ಟೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಎರಡನೇ ದಿನವೂ ಕೂಡ 10 ಗ್ರಾಂ ಮೇಲೆ 3,000 ರೂಪಾಯಿಯಷ್ಟು ಏರಿಕೆ ಕೂಡ ಆಗಿರುವಂತದ್ದು. ಇದು ಕೂಡ ಒಂದು ಕಡೆಗೆ ಶಾಕಿಂಗ್ ಸುದ್ದಿ. ಹಾಗಾದ್ರೆ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ನೋಡಿ. ಒಂದೇ ದಿನ ಮತ್ತೆ 1,200 ರೂಪಾಯಿಯಷ್ಟು ಏರಿಕೆ ಆಗಿದೆ. 1,22,000 ರೂಪಾಯಿ ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಬಂದು ನಿಂತಿದೆ. ಸೊ ತುಂಬಾ ದೊಡ್ಡ ಒಂದು ಅಚ್ಚರಿ ಮತ್ತು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಯಾರಾದ್ರೂ ಹೊಸದಾಗಿ ಖರೀದಿ ಮಾಡೋರಿದ್ರೆ ಸದ್ಯಕ್ಕೆ ಸ್ವಲ್ಪ ವೇಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ಮತ್ತೊಮ್ಮೆ ಇಳಿಕೆ ಆಗುತ್ತೆ. ಒಮ್ಮೆ ಬಾರಿ ಬೆಲೆಗಳು ಏರಿಕೆ ಆಯ್ತು ಅಂದ್ರೆ ಮತ್ತೆ ಸ್ವಲ್ಪ ಆದ್ರೂ ಇಳಿಕೆ ಆಗ್ಲೇಬೇಕು. ಯಾವಾಗ ಅದು ಸ್ವಲ್ಪ ಇಳಿಕೆ ಆಗುತ್ತೆ ಅವಾಗ ನೀವು ಒಂದು ಅಪಾರ್ಚುನಿಟಿ ಅಂತ ಅವಾಗ ತಗೋಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಮತ್ತೆ ಬೆಲೆ ಎಲ್ಲಿ ಬಂಗಾರ 2 ಲಕ್ಷ ರೂಪಾಯಿ ಆಗ್ಬಿಡುತ್ತೆ ಎಂಬ ಭಯದಲ್ಲಿ ಎಲ್ಲ ಹಣವನ್ನ ಹಾಕ್ಬಿಡ್ತಾರೆ. ಸೊ ಆ ಒಂದು ಬೆಲೆ ಮತ್ತೆ ಇಳಿಕೆ ಆಯ್ತು ಅಂದ್ರೆ ನಿಮಗೆ ನಷ್ಟವಾಗ್ಬಿಡುತ್ತೆ. ಹೀಗಾಗಿ ನೀವು ಏನ್ ಮಾಡಬೇಕು, ಯಾವ ತರ ನೀವು ಎವರೇಜ್ ಬೈಯಿಂಗ್ ಮಾಡಬೇಕು, ಅದು ಹೇಗಪ್ಪ ಅಂದ್ರೆ, ಈಗ ನಿಮ್ಮ ಹತ್ರ ಉದಾಹರಣೆಗೆ 2 ಲಕ್ಷ ರೂಪಾಯಿ ಹಣ ಇದೆ ಅಂದ್ರೆ ಅದನ್ನು ನೀವು 10 ಭಾಗದಲ್ಲಿ ಡಿವೈಡ್ ಮಾಡಬೇಕು. 20,000 ರೂಪಾಯಿ ಹಾಗೆ 10 ಭಾಗ ಮಾಡಬೇಕು. ಈಗ ನಾಳೆ ಏನಾದ್ರೂ ಬೆಲೆ ಇಳಿಕೆ ಆಯ್ತು ಅಂದ್ರೆ ನಾಳೆ 20,000 ರೂಪಾಯಿದು ಬಂಗಾರ ನೀವು ತಗೊಂಡ್ಬರ್ಬೇಕು, ಗಟ್ಟಿ ಬಂಗಾರ. ಮತ್ತೆ ಬೆಲೆ ಇಳಿಕೆ ಆಯ್ತು ಅಂದ್ರೆ ಮತ್ತೆ ಒಂದು 20,000 ಹೋಗಿ ಬಂಗಾರ ತಗೊಂಡ್ಬನ್ನಿ. ಮತ್ತೆ ಇಳಿಕೆ ಆಯ್ತಾ ಮತ್ತೆ ತಗೊಂಡ್ಬನ್ನಿ, ಏರಿಕೆ ಆಯ್ತಾ ಸ್ವಲ್ಪ ವೇಟ್ ಮಾಡಿ. ಈ ತರ ಇದು ಎವರೇಜ್ ಬೈಯಿಂಗ್ ಅಂತ ಕರೀತಾರೆ, ಸ್ಮಾರ್ಟ್ ಬೈಯಿಂಗ್ ಅಂತಾನು ಕೂಡ ಕರೀತಾರೆ. ಸೊ ತುಂಬಾ ಜನ ಈ ತರಾನೇ ಬೈ ಮಾಡ್ತಾರೆ. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಬೆಲೆಗಳು ಏರಿಕೆ ಆದ ಬಳಿಕ ತಮ್ಮ ಮನೆಯಲ್ಲಿದ್ದ ಬಂಗಾರ ಬೆಳ್ಳಿ ಕೂಡ ಮಾರಾಟ ಮಾಡ್ತಾರೆ. ಅಂದ್ರೆ ಯಾರೆಲ್ಲ 1 ಲಕ್ಷ ರೂಪಾಯಿಗೆ ತಗೊಂಡಿದ್ರಲ್ಲ ಅವರು ಈಗ 1,60,000 ರೂಪಾಯಿಗೆ ತಮ್ಮ ಬಂಗಾರವನ್ನ ಮಾರಾಟ ಮಾಡ್ತಾರೆ. 60,000 ರೂಪಾಯಿ ಲಾಭ ಬಂದಿರುತ್ತೆ. ಮತ್ತೆ ಏನಾದ್ರೂ ಬೆಲೆ 1,50,000 ಬಂದಂದ್ರೆ ಮತ್ತೆ ಆ ಒಂದು ಬಂಗಾರ ಖರೀದಿ ಮಾಡ್ತಾರೆ. 10,000 ರೂಪಾಯಿ ಲಾಭ ಅಂತಾನೆ ಹೇಳ್ಬೋದು. ಈ ತರ ಅವರಿಗೆ ಮತ್ತೆ ಬಂಗಾರಕ್ಕೆ ಬಂಗಾರ ವಾಪಸ್ ಕೂಡ ಬರುತ್ತೆ, ಮೇಲ್ಗಡೆ ಟ್ರೇಡ್ ಮಾಡಿದ್ದಕ್ಕೆ ಅವರಿಗೆ 10,000 ಲಾಭನೂ ಸಿಗುತ್ತೆ. ಈ ತರ ಏರುತ್ತಿದ್ದ ಮಾರ್ಕೆಟ್ ಅಲ್ಲೂ ಕೂಡ ಲಾಭ ಮಾಡೋರ ಸಂಖ್ಯೆ ಕೂಡ ಇದೆ. ಸೊ ಇದಕ್ಕೆ ಟ್ರೇಡಿಂಗ್ ಅಂತ ಕರೀತಾರೆ. ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ಅಂದ್ರೆ 1,49,000ರಿಂದ 1,50,000 ರೂಪಾಯಿ. ಹೌದು, 22 ಕ್ಯಾರೆಟ್ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ. ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಹೋಗ್ತಾ ಇದೆ. 3 ತಿಂಗಳ ಗರಿಷ್ಠ ಮಟ್ಟಕ್ಕೆ 22 ಕ್ಯಾರೆಟ್ ಚಿನ್ನದ ಬೆಲೆ ಹೋಗಿದೆ ವೀಕ್ಷಕರೇ. ಸೊ ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ನೋಡಿ, ಈಗ ಬಂಗಾರದ ಬೆಲೆ ಅಂತೂ ಜಾಸ್ತಿ ಆಗಿದೆ. 1 ಗ್ರಾಮ್ಗೆ 16,000 ರೂಪಾಯಿ ದಾಟಿದೆ. ನಿಮಗೆ 1 ಗ್ರಾಮ್ ಕೂಡ ಏನಾದ್ರೂ ಮೋಸ ಆಯ್ತು ಅಂದ್ರೆ ನಿಮಗೆ 16,000 ರೂಪಾಯಿ ಮೋಸ ಆದಂತೆ. ಸೊ ಬಂಗಾರದ ತೂಕದಲ್ಲೂ ಕೂಡ ನೀವು ಲೆಕ್ಕ ಇಡಬೇಕಾಗುತ್ತೆ. ಬಂಗಾರ ಖರೀದಿ ಮಾಡುವಾಗ ಅದ್ರದ್ದು ಪ್ಯೂರಿಟಿ ಎಷ್ಟಿದೆ, 22 ಕ್ಯಾರೆಟ್ ಅಂದ್ರೆ 91.6% ಅದರಲ್ಲಿ ಬಂಗಾರ ಇರಬೇಕು. ಒಂದು ವೇಳೆ 85% ಇದೆ ಅಂದ್ರೆ ಅಲ್ಲಿ ನಿಮಗೆ 5% ಮೋಸ, ಲಕ್ಷಕ್ಕೆ 5,000 ರೂಪಾಯಿ ಮೋಸ. ಸೊ ಬಂಗಾರ ಖರೀದಿ ಮಾಡುವಾಗ, ಆಭರಣ ಖರೀದಿ ಮಾಡುವಾಗ 22 ಕ್ಯಾರೆಟಾ 18 ಕ್ಯಾರೆಟಾ, ಅದ್ರ ಮೇಲೆ ಹಾಲ್ ಮಾರ್ಕ್ ಇದೆಯೋ ಇಲ್ವೋ,
GST ಬಿಲ್ ನೀವು ತಗೋಬೇಕು ಕಡ್ಡಾಯವಾಗಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ HUID ಕೋಡ್ ಅಂತಾನು ಕೂಡ ಬರ್ತಾ ಇದೆ. ಸೊ HUID ಕೋಡ್ ಇದ್ದ ಬಂಗಾರ ತಗೊಂಡ್ರಂದ್ರೆ ತುಂಬಾ ಒಳ್ಳೇದು. ಆ ಒಂದು ಕೋಡ್ ನೀವು BIS ಆಪ್ ಅಲ್ಲಿ ಹಾಕಿದ್ರೆ ಆ ಬಂಗಾರದ ಪ್ಯೂರಿಟಿ ಎಷ್ಟಿದೆ, ಎಲ್ಲಿ ಹಾಲ್ ಮಾರ್ಕ್ ಹಾಕಿದ್ದಾರೆ, ಎಲ್ಲಾ ಮಾಹಿತಿ ಕೂಡ ನಿಮಗೆ ಆನ್ಲೈನ್ ನಲ್ಲಿ ಮೊಬೈಲ್ ಅಲ್ಲೇ ಸಿಗುತ್ತೆ. ಸೊ HUID ಕೋಡ್ ಮತ್ತು ಹಾಲ್ ಮಾರ್ಕ್ ಇದ್ದ ಬಂಗಾರ ನೀವು ತಗೋಬಹುದು ವೀಕ್ಷಕರೇ. ಇನ್ನು 24 ಕ್ಯಾರೆಟ್ ಇದು ಗಟ್ಟಿ ಬಂಗಾರ, ಇದ್ರದ್ದು ಬೆಲೆ ಎಷ್ಟಾಗಿದೆ, ಇದು ಹೂಡಿಕೆ ಮಾಡೋರು ತಗೋತಾರೆ. ಸೊ ಈಗ ಬಂಗಾರ ಖರೀದಿ ಮಾಡ್ತಾರೆ, ಮುಂದೆ ಬೆಲೆ 2 ಲಕ್ಷ ರೂಪಾಯಿ ಆಯ್ತು ಅಂದ್ರೆ ಅವಾಗ ಮತ್ತೆ ಮಾರಾಟ ಮಾಡ್ತಾರೆ, ಲಾಭ ಮಾಡ್ತಾರೆ. ಈ ತರ ನೀವೇನಾದ್ರೂ ಲಾಂಗ್ ಟರ್ಮ್ ಹೂಡಿಕೆದಾರರು ಇವತ್ತು ಖರೀದಿ ಮಾಡಿ ಮುಂದೆ 2-3 ವರ್ಷ ಬಿಟ್ಟು ಮಾರಾಟ ಮಾಡಬೇಕು, ಅವರು ಈ ಒಂದು ಗಟ್ಟಿ ಬಂಗಾರ ತಗೋತಾರೆ. ಇದ್ರದ್ದು ಬೆಲೆ 1,63,000 ರೂಪಾಯಿ ಆಗಿದೆ. ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬಂಗಾರದ ಬೆಲೆ ಹೋಗಿದೆ ವೀಕ್ಷಕರೇ. ಇದು ಹೊಸದಾಗಿ ಖರೀದಿ ಮಾಡೋರಿಗೆ ಶಾಕಿಂಗ್ ಸುದ್ದಿ. ಆದ್ರೆ ನೀವು ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ನಿಮಗೆ ದೊಡ್ಡ ಸಿಹಿ ಸುದ್ದಿ, ನಿಮ್ಮ ಬಂಗಾರ ಮನೆಯಲ್ಲಿಯೇ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿದೆ ಅಂತಾನೆ ಹೇಳ್ಬೋದು. ಅಮೆರಿಕನ್ ಡಾಲರ್ ದುರ್ಬಲವಾಗಿದ್ದೆ ಈ ಒಂದು ಬಂಗಾರ ಬೆಳೆಯಲ್ಲಿ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾವಾಗ ಡಾಲರ್ ಮೌಲ್ಯ ಜಾಸ್ತಿ ಆಗುತ್ತೆ ಅವಾಗ ಹೂಡಿಕೆದಾರರು ಡಾಲರ್ಸ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ, ಅಲ್ಲಿ ಅವರಿಗೆ ಒಂದು ಒಳ್ಳೆ ಲಾಭ ಸಿಗುತ್ತೆ. ಯಾವಾಗ ಡಾಲರ್ ಮೌಲ್ಯ ಕಳ್ಕೊಳ್ಳುತ್ತೆ ಅವಾಗ ಅವರು ಏನ್ ಮಾಡ್ತಾರೆ, ತುಂಬಾ ಜನ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ ಆಸ್ ಅ ಸೇಫ್ ಹೆವನ್ ಅಸೆಟ್ ಅಂತ. ಸೊ ಬಂಗಾರಕ್ಕೆ ಈಗ ಡಿಮ್ಯಾಂಡ್ ಬಂದಿದೆ. ಸೊ ಬೆಲೆ ಏರಿಕೆ ಆಗ್ತಿದೆ. ಮುಂದಿನ ಬರೋ ದಿನ ಬಂಗಾರ ಬೆಲೆ 2 ಲಕ್ಷ ರೂಪಾಯಿ ಆಗುತ್ತೋ ಮತ್ತೆ 1.5 ಲಕ್ಷ ಆಗುತ್ತೋ, ಇದು ನಾವು ಕಾದು ನೋಡಬೇಕಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.